ಈಶಾ ಔಟ್ರೀಚ್ ಸಹಕಾರ ಮತ್ತು ಬೆಂಬಲದೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವ ನಾಪೋಕ್ಲುವಿನ ಪೊನ್ನಾಡ್ ರೈತ ಉತ್ಪಾದಕ ಸಂಸ್ಥೆಯ ಮಾರುಕಟ್ಟೆ ವಿಭಾಗದಲ್ಲಿ ರಾಜ್ಯ ಮಟ್ಟದ ಶ್ರೇಷ್ಠತಾ ಪ್ರಶಸ್ತಿಗೆ ಭಾಜನವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೊನ್ನಾಡ್ ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ, ಬೆಂಗಳೂರಿನ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದಲ್ಲಿ ಆಯೋಜಿತ ಸಂಸ್ಥೆಯ 9ನೇ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಪೊನ್ನಾಡ್ ಎಫ್ಪಿಒಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಎಂದರು. ಪೊನ್ನಾಡ್ ರೈತೋತ್ಪಾದಕ ಸಂಸ್ಥೆ ಈಗಾಗಲೇ ಬೆಳೆಗಾರರಿಂದ ಕಾಫಿ ಖರೀದಿ ವ್ಯವಹಾರವನ್ನು ನಡೆಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಸ್ಥಳೀಯ ಕಾಫಿಯನ್ನು ಪುಡಿ ಮಾಡಿ ಬ್ರ್ಯಾಂಡ್ ಮಾಡುವ ಮೂಲಕ ಮಾರಾಟ ಮಾಡುವ ಚಿಂತನೆಯನ್ನು ಹೊಂದಿರುವುದಾಗಿ ಮಾಹಿತಿಯನ್ನು ನೀಡಿದರು. ಈ ಬಾರಿ ನಮ್ಮದು ಈಗ ನಾವು ಈಶಾ ಫೌಂಡೇಶನ್ ಅವರೊಟ್ಟಿಗೆ ತೊಡಗಿಸ್ಕೊಂಡು ನಮಗೆ ಪ್ರತಿ ವರ್ಷ 2 ಬಾರಿ ಅಲ್ಲಿ ಕೊಯಮತ್ತೂರಲ್ಲಿ ನಮಗೆ ನಮ್ಮ ಡೈರೆಕ್ಟರ್ಸ್ಗೆ ಒಂದು ಉನ್ನತ ಮಟ್ಟದ ಟ್ರೈನಿಂಗ್, ಮಾರುಕಟ್ಟೆ ಹೇಗೆ ಮಾಡಬೇಕು, ಅದು ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ ಇರ್ಬೋದು, ಅದರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಈ ವರ್ಷ ನಾವು ವಿಶೇಷವಾಗಿ ಮಣ್ಣು ಪರೀಕ್ಷೆಯನ್ನು ಉಚಿತವಾಗಿ ಮಾಡಿದ್ವಿ. ಮಣ್ಣು ಪರೀಕ್ಷೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಕಾಫಿ ಬೋರ್ಡ್ನಲ್ಲಿ ಮಾಡ್ತಾರೆ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲೆಲ್ಲ ಮಣ್ಣು ಪರೀಕ್ಷೆ ಮಾಡ್ತಾರೆ. ಅದು ಕೇವಲ pH ಲೆವೆಲನ್ನು ಮಾತ್ರ ತೋರಿಸ್ತದೆ. ಆದರೆ ನಮ್ಮ ಮಣ್ಣು ಪರೀಕ್ಷೆ ಉಚಿತವಾಗಿ ಮಾಡಿದ್ದೀವಿ. ಆ ಒಂದು ಕೊಯಮತ್ತೂರಿನ ಲ್ಯಾಬ್ನಲ್ಲಿ 16 ವಿಧದ ಒಂದು ಪರೀಕ್ಷೆಯನ್ನು ಮಾಡಿ ಎಲ್ಲ ವಿಧದಲ್ಲಿ ಆ ಮಣ್ಣಿನ ಗುಣಮಟ್ಟ ಹೇಗಿದೆ ಅಂತ ಹೇಳೋದನ್ನು ಸ್ಪಷ್ಟವಾದ ಮಾಹಿತಿ, ಒಂದು 3-4 ಪೇಜಿನ ಸಂಪೂರ್ಣ ಮಾಹಿತಿ. ಒಂದು ಪರೀಕ್ಷೆಗೆ 3200 ನಮಗೆ ಅಲ್ಲಿ ವೆಚ್ಚ ಆಗ್ತದೆ ಕೊಯಮತ್ತೂರಿನಲ್ಲಿ. ಅದಕ್ಕೆ ತಗಲತಕ್ಕಂಥ ವೆಚ್ಚ ಮತ್ತು ಆ ಫಲಿತಾಂಶ ಬಂದ ನಂತರ ಅಲ್ಲೇ ವಿಜ್ಞಾನಿಗಳು ಈ ಮಣ್ಣಿಗೆ ಈ ಮಣ್ಣಿನ ಗುಣಕ್ಕೆ ಯಾವುದನ್ನು ಅಪ್ಲೈ ಮಾಡಬೇಕು, ಯಾವ ಗೊಬ್ಬರಗಳನ್ನು ಅಪ್ಲೈ ಮಾಡಬೇಕಂತ ಸಮೇತ ಅದರಲ್ಲಿ ನಾವು ತೋರಿಸಿ ರೈತರಿಗೆ ಒಂದು ಬೆಳವಣಿಗೆಗೆ ಅವರ ವೈಜ್ಞಾನಿಕವಾಗಿ ಯಾವ ರೀತಿ ತೋಟಗಳನ್ನು ನಿರ್ವಹಣೆ ಮಾಡಬೇಕು, ಅದಕ್ಕೆ ಅಡಿಕೆ ಇರ್ಬೋದು, ಏಲಕ್ಕಿ ಇರ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರದವರು ಕಳೆದ 9 ವರ್ಷಗಳಿಂದ ರೈತ ಉತ್ಪಾದಕರ ಸಂಘಕ್ಕೆ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ರೈತ ಉತ್ಪಾದಕ ಸಂಘಗಳನ್ನು ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ಇದು ತೋಟಗಾರಿಕೆ ಇಲಾಖೆ, ನಬಾರ್ಡ್ ಮತ್ತು ಮೀನುಗಾರಿಕೆ ಇಲಾಖೆ ಹಾಗೂ ವಾಟರ್ಶೆಡ್, ಸಣ್ಣ ನೀರಾವರಿ ಇಲಾಖೆ ಇದರ ಸಂಯುಕ್ತ ಇದರಲ್ಲಿ ಈ ರೈತರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಬಂದು ಇದು FPO ಫಾರ್ ಎಕ್ಸಲೆನ್ಸ್ ಅಂತೇಳಿ, ಅಂದರೆ ಉತ್ಕೃಷ್ಟ FPOಗಳನ್ನು ಸನ್ಮಾನ ಮಾಡಲಿಕ್ಕೆ ಆ ಒಂದು ಕಾರ್ಯಕ್ರಮ, ಈ 9ನೇ ಕಾರ್ಯಕ್ರಮ ಮೊನ್ನೆ ನಬಾರ್ಡ್, ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ಜಲನಯನ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಹೆಚ್ಚು ಕಮ್ಮಿ ಕರ್ನಾಟಕ ರಾಜ್ಯದ 1750 FPOಗಳು, ಕರ್ನಾಟಕ ರಾಜ್ಯದ 1750 FPOಗಳು ಹಾಗೂ ನಬಾರ್ಡಿನ 250 FPOಗಳು, ಹೀಗೆ ಒಟ್ಟಾರೆಯಾಗಿ ಕರ್ನಾಟಕದ 2000 FPOಗಳಲ್ಲಿ ಅದನ್ನು ಬಹಳ ಒಂದು ಸುದೀರ್ಘವಾದ ಒಂದು ಮೌಲ್ಯಮಾಪನ ಆದ ನಂತರ ನಮ್ಮ ನಾಪೋಕ್ಲು ಪೊನ್ನಾಡಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಪ್ರಶಸ್ತಿ ಲಭಿಸಿದೆ. ಆ ಪ್ರಶಸ್ತಿ ಸಮೇತ ನಾವು ನೋಡ್ಬೋದು. ಇದು ಪ್ರಶಸ್ತಿ ಪತ್ರ, ಇದು ಪ್ರಶಸ್ತಿ ಪತ್ರ ಮನೆಗಳಲ್ಲಿ ತೊಡಗಿಸ್ಕೊಂಡು ಇವತ್ತು ಕಾಫಿ ವ್ಯಾಪಾರದಲ್ಲಿರ್ಬೋದು, ಕಳಪೆ ಗುಣಮಟ್ಟದವನ್ನು ತಯಾರು ಮಾಡಿ ಮಾರುಕಟ್ಟೆಯನ್ನು ಹಾಳು ಮಾಡ್ತಕ್ಕಂಥದ್ದು ಮತ್ತು ಈ ಸಾಮಗ್ರಿಗಳು, ಕೃಷಿ ಉಪಕರಣಗಳಲ್ಲಿ ಸಮೇತ ಈ ಕಳಪೆ ಗುಣಮಟ್ಟದ ಬರ್ತದೆ. ಅದಕ್ಕೆ ಈ ರೈತರು ಯಾವುದೇ ನಾವೊಂದು ಸಣ್ಣ ಮಾರ್ಜಿನ್, ಬಹುಶಃ ನಾವು ಕಳೆದ ವರ್ಷ 15 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೀವಿ. 15 ಕೋಟಿ ಆ ಟರ್ನ್ ಓವರೇ ಇವತ್ತು ನಮಗೆ ಪ್ರಶಸ್ತಿ ಲಭಿಸಲಿಕ್ಕೆ ಕಾರಣವಾಯಿತು. 15 ಕೋಟಿ ರೂಪಾಯಿಗೆ ನಮ್ಮ ಲಾಭಾಂಶ ಕೇವಲ 3 ಲಕ್ಷ, ನಮ್ಮ ಖರ್ಚೆಲ್ಲ ಕಳೆದು ಕೇವಲ 3 ಲಕ್ಷ. ಅಂದರೆ ಭಾಳ ಮಾರ್ಜಿನ್ ಸಮೇತ ಭಾಳ ಕಡಿಮೆ ಮಾರ್ಜಿನಲ್ಲಿ ನಾವು ವ್ಯಾಪಾರ ನಡೆಸೋದು, ಎಲ್ಲವೂ ರೈತರಿಗೆ ದಕ್ಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ನಾಪೋಕ್ಲು ಪೊನ್ನಾಡ್ ಈ ಸಂಸ್ಥೆಯನ್ನು ಬೆಳೆಸಿದ್ದೀವಿ. ರೈತರ ಬೆಂಬಲ ಸಮೇತ ತುಂಬ ಚೆನ್ನಾಗಿದೆ. ಈ ಒಂದು ಪ್ರಶಸ್ತಿಯನ್ನು ನಮ್ಮ ಸದಸ್ಯರಿಗೆ ನಾವು ಅರ್ಪಣೆ ಮಾಡ್ತೀವಿ. ಪೊನ್ನಾಡ್ ರೈತೋತ್ಪಾದಕ ಸಂಸ್ಥೆಯ ನಿರ್ದೇಶಕ ಕುಲ್ಲೇಟಿ ರಾಜಿತ್ ನಾಣಯ್ಯ ಮಾತನಾಡಿ, ಪೊನ್ನಾಡ್ ಸಂಸ್ಥೆ ಕಳೆದ ಸಾಲಿನಲ್ಲಿ ಒಟ್ಟು 20,000 ಚೀಲ ಕಾಫಿಯನ್ನು ಬೆಳೆಗಾರರಿಗೆ ಉತ್ತಮ ದರವನ್ನು ನೀಡಿ ಖರೀದಿಸಿದೆ ಎಂದರು.
ಟೈಪ್ ಮಾಡಿಬಿಟ್ಟು ನಾವು ಬೇರೆ ಬೇರೆ ಕಡೆ ಎಕ್ಸಿಬಿಷನ್ ನಮ್ಮ ಈಶಾ ಫೌಂಡೇಶನ್ ಥ್ರೂನೇ ಎಕ್ಸಿಬಿಷನ್ ಆಗ್ತದೆ ಅಥವಾ ಕಾಫಿ ಬೋಟ್ ಥ್ರೂನೇ ಎಕ್ಸಿಬಿಷನ್ ಆಗ್ತದೆ. ಅಲ್ಲಿ ನಾವು ಅದನ್ನು ನಮ್ಮದೇ ಹೊನ್ನಾಡು ಬ್ರ್ಯಾಂಡ್ ಅಂತ ಹಾಕ್ಬಿಟ್ಟು ಸೇಲ್ ಮಾಡಿದ್ದೀವಿ. ಹಾಗೆ ನಾವು ಪೆಪ್ಪರು ಸಮೇತ ಕರಿಮೆಣಸು ಸಮೇತ ಅದನ್ನು ನಾವು ಪರ್ಚೇಸ್ ಮಾಡಿಬಿಟ್ಟು ಇವ್ರ ಕೈಯಿಂದ ಅದನ್ನು ಗ್ರೇಡಿಂಗ್ ಮಾಡಿಬಿಟ್ಟು ಎಲ್ಲನೂ ಆಗಲ್ಲ, ಕೆಲವು ಕಡೆ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಅದನ್ನು ಕೊಡಬೇಕಾಗ್ತದೆ. ಮತ್ತು ಹಾಗಾಗಿ ನಾವು ಗ್ರೇಡಿಂಗ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿಬಿಟ್ಟು ನಾವು ಹೊನ್ನಾಡು ನಮ್ಮ ಕಂಪ್ನಿ ಹೆಸರಿಂದ ಹೊನ್ನಾಡು ಅದೇ ಬ್ರ್ಯಾಂಡಲ್ಲಿ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗೆ ಕಾಫಿ ಪೌಡ್ರ್ ಸಮೇತ ಮನೋಮತ್ ಅವರು ಹೇಳಿದಾಗೆ ಕಾಫಿ ಪೌಡರ್ ಸಮೇತ ನಾವು ಸಪ್ಲೈ ಮಾಡಿ ಕೊಯಮತ್ತೂರಿಗೆ ಜಾಸ್ತಿ ಹೋಗ್ತಾ ಇದೆ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರಲ್ಲಿ ನಮ್ಮ ಕಾಡ್ಬೊಮ್ಗೆ ಹಾಗೆ ಕೆಲವು ಜನ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಇದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ನೆಕ್ಸ್ಟು ಈಗ ನಾವು 15,000 ಬ್ಯಾಗ್ಸ್ ಅಲ್ಲ ಮಾಡೋಣ, 20,000 ಬ್ಯಾಗ್ಸ್ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿದ್ದೀವಿ. ನಾವು ಪ್ರೊಕ್ಯೂರ್ ಮಾಡುವಾಗ ಬರೀ ನಮ್ಮ ಸದಸ್ಯರಿಂದ ಮಾತ್ರವಲ್ಲ, ಯಾರು ಬೇಕಾದ್ರೂ ನಮ್ಗೆ ಕೊಡ್ಬೋದು, ಆ ಥರ ಒಂದು ಪ್ರಾವಿಷನ್ ಸಮೇತ ಮಾಡಿದ್ದೀವಿ ನಾವು. ಬೇರೆ ನಾಪೋಕ್ಲು ಮಾರ್ಕೆಟಲ್ಲಿ ಅಥವಾ ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದರೆ ನಾಪೋಕ್ಲಿ ಯಾವ ಕಾಫಿ ಡೀಲರ್ಸ್ ಏನಿದ್ದಾರೆ ಅವರು ಕೊಡುವ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಫೀಸ್ ನಾವು ಕೊಡ್ತಾಯಿದ್ದೀವಿ. ಅದರಿಂದ ನಮ್ಮ ಮೇಲೆ ಭರವಸೆಯಿಂದ ಸುಮಾರು ಜನ ಬರ್ತಾ ಇದ್ದಾರೆ. ಹಾಗೆ ಮೆಂಬರ್ಶಿಪ್ ತಗೊಳ್ಳೋಕ್ಕೂ ಸುಮಾರು ಜನ ಈಗ ಬರ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ನಿರ್ದೇಶಕರಾದ ಕೇಟೋಳಿರ ರತ್ನ ಚರ್ಮಣ, ಕಾಟುಮಣಿಯಂಡ ಎಂ ಉಮೇಶ್ ಮತ್ತು ಈಶಾ ಔಟ್ರೀಚ್ನ ರಾಜ್ಯ ಸಂಯೋಜಕ ವಿಶ್ವನಾಥ್ ಪಾಲ್ಗೊಂಡಿದ್ದರು.